ಇಲ್ಲ ಮೆಡಿಕಲ್ ಅನ್ನೋದು ಒಂದು ಮಾಫಿಯಾನೇ ಅದು. ನಾನು ಯಾಕೆ ಹೇಳ್ತಾನೆ ಡಾಕ್ಟರ್ ಆಗಿ, ನಾವು ಡಾಕ್ಟರ್ ಆಗಿದ್ದೀನಿ, ಇನ್ನೊಬ್ಬ ಕಳ್ಳ ಡಾಕ್ಟರ್ ಇದ್ದಾನೆ, ಅವನನ್ನು ಮುಚ್ಚಿಡಬೇಕು ಅಂತಲ್ಲ. ಸತ್ಯನೇ ಅಲ್ವಾ. ಈಗ ಒಬ್ಬ ಡಾಕ್ಟರ್ ಆಗಿರೋಂಥವನು ಪ್ರಾಮಾಣಿಕವಾಗಿ ಯಾವುದೋ ಪೇಷಂಟ್ ರೋಗಿ ಬಂದಾಗ ಅವನಿಗೆ ಅನ್ನೆಸೆಸರಿ ಬ್ಲಡ್ ಟೆಸ್ಟ್ ಮಾಡಿಸೋದು, ಅನ್ನೆಸೆಸರಿಯಾಗಿ ಮೆಡಿಸಿನ್ಸ್ ಕೊಡೋದು, ಅನ್ನೆಸೆಸರಿಯಾಗಿ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಮಾಡೋದು, ಅಥವಾ ಫೇವರೇಬಲ್ ರಿಪೋರ್ಟ್ಸ್ ಅಂತಾರೆ. ಫೇವರೇಬಲ್ ರಿಪೋರ್ಟ್ಸ್ ಅಂದರೆ ಈಗ ಡೆಂಗು ಇರಲ್ಲ, ನಾವು ಆ ಲ್ಯಾಬ್ದವ್ನಿಗೆ ಹೇಳ್ಬಿಟ್ಟು ಡೆಂಗು ಕೊಡಿ ಅಂತ ಹೇಳುವಂಥ ಇಂಥ ಡಾಕ್ಟರ್ಸ್ ಈ ಥರದ್ದೆಲ್ಲ ಮಾಡೋದು ಅದು ಅನ್ಎಥಿಕಲ್. ಅದು ಹಿಪೋಕ್ರಟಿಕ್ಸ್ ಓತ್ ಪ್ರಕಾರ ಆ ಥರದ್ದನ್ನು ಮಾಡಬಾರ್ದು. ಭಾಳ ಜನ ಏನು ಮಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ, ಯಾವುದಾದ್ರೂ ಒಬ್ಬ ನಾನಾಗಿ ಹೇಳ್ತಾರಂತ ನಮ್ಮ ಡಾಕ್ಟರ್ಸ್ ಹೇಳೋಂಥದ್ದು, ಒಂದು ಕ್ಲಿನಿಕ್ ಇರುತ್ತೆ ಅಂದರೆ ಅಲ್ಲಿ ಪಕ್ಕದಲ್ಲೇ ಒಂದು ಲ್ಯಾಬ್ ಇರುತ್ತೆ, ಪಕ್ಕದಲ್ಲೇ ಒಂದು ಫಾರ್ಮೇಷನ್ ಇರುತ್ತೆ. ಈಗ ಲ್ಯಾಬ್ ಇರುತ್ತೆ ಅಂದರೆ ಆ ಲ್ಯಾಬಿಂದ ಆ ಡಾಕ್ಟ್ರಿಗೆ ಕಮಿಷನ್ ಸಿಗುತ್ತೆ. ಎಷ್ಟು? ಈಗ 1,000 ರೂಪಾಯಿ ನಿಮ್ಮದೇ ಬಿಲ್ ಆಯ್ತು. ಈಗ ಚಂದನ ಅವ್ರದ್ದು 1,000 ರೂಪಾಯಿ ಬ್ಲಡ್ ಟೆಸ್ಟಿಗೆ ಬರೆದ್ರೆ ಆ ಡಾಕ್ಟ್ರಿಗೆ 40% 50% ಕಮಿಷನ್ ಕೊಡ್ತಾರೆ. ನಿಮ್ಮ 1,000 ರೂಪಾಯಿ ಬಿಲ್ ಆದರೆ ಡಾಕ್ಟ್ರಿಗೆ 500 ರೂಪಾಯಿ ಕಮಿಷನ್ ಹೋಗ್ಬಿಡುತ್ತೆ. ಈಗ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ರೆ ನೀವು 300 ರೂಪಾಯಿ ಮಾತ್ರೆ ಬರೆದ್ರೆ ಆ ಡಾಕ್ಟ್ರಿಗೆ ನಿಮಗೆ ಆ ಮೆಡಿಸಿನ್ಸಿಂದನೇ ಒಂದು 200 ರೂಪಾಯಿನೋ ಬರುತ್ತೆ. 300 ರೂಪಾಯಿ ಬರೆದ್ರೆ ಒಂದು 150 ರೂಪಾಯಿ ಬರುತ್ತೆ. ಈ ಥರ ಕಮಿಷನ್, ಈ ಥರದ್ದೆಲ್ಲ ಮಾಡಬಾರ್ದು. ಡಾಕ್ಟ್ರ್ ಏನಾಗಿದ್ರೆ ಅವ್ರದ್ದು ಎಷ್ಟು ಫೀಸ್ ಇದೆ ಅಷ್ಟೇ ತೊಗೋಬೇಕಾಗಿರೋದು. ಇದೆಲ್ಲ ಅನ್ಎಥಿಕಲ್ ಪ್ರಾಕ್ಟೀಸು. ಈ ಥರದ್ದು ಎಲ್ಲ ಮಾಡಬಾರ್ದು ಅಂತ ನಾನು ವಿರೋಧ ಮಾಡ್ತಾ ಇದ್ದೀನಿ. ನಮ್ಮಲ್ಲೇ ಸಾಕಷ್ಟು ಜನ ಡಾಕ್ಟರ್ಸ್ ನಾನು ವಿರೋಧಿಸ್ತಾ ಇರೋದು, ಏನು ಡಾಕ್ಟ್ರೆ ಹಿಂಗೆಲ್ಲ ಹೇಳ್ತಿದ್ರ, ಜನರ ಮುಂದೆ ಎಲ್ಲ ಬಿಚ್ಚಿಡ್ತಾ ಇದ್ರಲ್ಲ ನೀವು. ಈ ಥರ ನಿಮ್ಮದೇ ಅಶ್ವಿನ್ಯಾಗದಲ್ಲಿ ಲಾಸ್ಟ್ ಟೈಮ್ ನಾವು ಮಾತಾಡಿದೆ, ಸುಮಾರು ಮಿಲಿಯನ್ಸ್ ಆಫ್ ವ್ಯೂಸ್ ಹೋಯಿತು. ಯಾಕಂದರೆ ಸತ್ಯ ಜನಕ್ಕೆ ಗೊತ್ತಾಗಬೇಕು. ಈಗ ನಾನು ಡಾಕ್ಟ್ರ್ ಆಗಿದ್ದೀನಿ, ಅಪ್ಪ ನಮ್ಮ ಡಾಕ್ಟ್ರ್ ಮಾಡೋ ತಪ್ಪನ್ನು ಕೆಟ್ಟತನ ನಾನು ಮುಚ್ಚಿಟ್ಬಿಟ್ರೆ ನಾನು ಡಾಕ್ಟ್ರೇ ಅಲ್ಲ. ಸತ್ಯವಾಗಿರೋದನ್ನ ಸತ್ಯ, ಸುಳ್ಳನ್ನು ಸುಳ್ಳು ಅಂತ ಹೇಳ್ಬೇಕಾಗಿರೋದು. ಜನಕ್ಕೆ ಸತ್ಯ ಗೊತ್ತಾಗಬೇಕಲ್ಲ. ಈಗ ಭಾಳ ಜನ ಏನು ಮಾಡ್ಬಿಡ್ತಾರೆ, ನಮಗೆ ಹಾಕ್ಬೇಕು, ನಮಗೆ ಹಾಕ್ಬೇಕಲ್ಲ, ಜನಕ್ಕೆ ಬೇಕಲ್ಲ ಅದು. ಈಗ ನಾನೊಬ್ಬ ಒಳ್ಳೆ ಡಾಕ್ಟರ್ ಆಗ್ಬೇಕಾದ್ರೆ ಇರೋ ಸತ್ಯನೇ ಹೇಳ್ಬೇಕಲ್ಲ. ಸುಳ್ಳು ಹೇಳಿದ್ರೆ ಏನಾಗುತ್ತೆ, ಜನಕ್ಕೆ ಗೊತ್ತಿದೆ, ಮುಚ್ಚಿಡಕ್ಕಾಗಲ್ಲ ಯಾವುದೂ. ವಾಸ್ತವದಲ್ಲಿ ಇದೇ ನಡೀತಾ ಇರೋದು. ಯಾವುದಾದ್ರೂ ಈಗ ಒಂದು ಸ್ಕ್ಯಾನಿಂಗ್ ಇರುತ್ತೆ, ಸ್ಕ್ಯಾನಿಗೆ ಒಂದು ಕಳಿಸಿದೆ ಅಂತ ತಿಳ್ಕೊಳ್ಳೋ, ಒಂದು 1,000 ರೂಪಾಯಿ ಆಗ್ತಿದ್ರೆ ಸ್ಕ್ಯಾನಿಗೆ ಅಲ್ಲಿ 500 ರೂಪಾಯಿ ಈ ಕಳಿಸ್ತಾರಲ್ಲ ಆ ಡಾಕ್ಟ್ರಿಗೆ ಕೊಡಬೇಕು. ಆವಾಗ ನಿಜವಾಗ್ಲೂ ಆ ಸ್ಕ್ಯಾನ್ ಮಾಡ್ತಾರಾ ಇಲ್ವಾ? ಈಗ ಟೆಸ್ಟಿಗೆ ಕಳಿಸ್ತಾರೆ ನೋಡಿ, ಒಂದು 1,000 ರೂಪಾಯಿ ಟೆಸ್ಟಿಗೆ ಕಳಿಸಿದಾಗ 500 ರೂಪಾಯಿ ನನಗೆ ಕೊಟ್ಟರೆ ಆ ಲ್ಯಾಬ್ದವ್ನಿಗೆ ಏನು ಉಳಿತೆ? ನಿಜವಾಗ್ಲೂ ಲ್ಯಾಬ್ದವ್ನು ಟೆಸ್ಟ್ ಮಾಡಿದ್ನಾ ಮಾಡಲಿಲ್ವಾ, ಅವನಿಗೆಲ್ಲಿ ಇದೆ ಲಾಭ? ಈ ಥರ ಡಾಕ್ಟ್ರು ಕಮಿಷನ್ನು ಕಟ್ಸನ್ನು ನಿಲ್ಲಿಸ್ಬೇಕು. ಅವಾಗ ಏನಾಗುತ್ತೆ, ಪೇಷಂಟ್ಗಳಿಗೂ ಅನುಕೂಲ ಆಗುತ್ತೆ. ಡಾಕ್ಟ್ರ್ ಫೀಸನ್ನು ಇನ್ನೂ 50 ರೂಪಾಯಿ ಜಾಸ್ತಿ ತೊಗೊಳ್ಳಿ ಹೊರತಾಗಿ ಈ ಥರ ಕಮಿಷನ್ ವ್ಯವಹಾರಗಳನ್ನು ಮಾಡಬಾರ್ದು.